ಏಷ್ಯಾದ ಅತಿ ದೊಡ್ಡ ಎಲಿವೇಟೆಡ್ ವೈಟ್ ಲೈಫ್ ಕಾರಿಡಾರ್ ಲೋಕಾರ್ಪಣೆಗೊಳ್ತಾ ಇದೆ. ಪ್ರಧಾನಿ ಮೋದಿ ಸಾರ್ವಜನಿಕ ಸೇವೆಗೆ ಸಮರ್ಪಿಸಿದ್ರು. ಈ ಕಾರಿಡಾರ್ ವಿಶೇಷತೆ ಏನು ಅನ್ನೋದ್ರ ಈ ಡೀಟೇಲ್ಸ್ ಇಲ್ಲಿದೆ ನೋಡಿ. ದೆಹಲಿ ಡೆಹ್ರಾಡೂನ್ ಕಾರಿಡಾರ್ ಲೋಕಾರ್ಪಣೆ. ಸಾರ್ವಜನಿಕರ ಸೇವೆಗೆ ಸಮರ್ಪಿಸಿದ ಪ್ರಧಾನಿ ಮೋದಿ. ಪ್ರಧಾನಿ ಮೋದಿ ದೇಶದ ಮೂಲಸೌಕರ್ಯ ಇತಿಹಾಸದಲ್ಲಿ ಮತ್ತೊಂದು ಸುವರ್ಣ ಅಧ್ಯಾಯ ಬರೆದಿದ್ದಾರೆ. ಬಹುನಿರೀಕ್ಷಿತ 213 ಕಿಲೋಮೀಟರ್ ಉದ್ದದ ದೆಹಲಿ ಡೆಹ್ರಾಡೂನ್ ಆರ್ಥಿಕ ಕಾರಿಡಾರ್ ಲೋಕಾರ್ಪಣೆ ಮಾಡಿದ್ದಾರೆ. ಈ ಮೊದಲು ದೆಹಲಿಯಿಂದ ಡೆಹ್ರಾಡೂನ್ ತಲುಪೋದಕ್ಕೆ ಕನಿಷ್ಠ 6 ಗಂಟೆಗಳ ಕಾಲ ಬೇಕಾಗ್ತಾ ಇತ್ತು. ಆದ್ರೆ ಈ ಹೆದ್ದಾರಿಯಿಂದಾಗಿ ಈಗ ಪ್ರಯಾಣದ ಸಮಯ ಕೇವಲ 2.5 ಗಂಟೆಗೆ ಇಳಿಕೆ ಆಗಲಿದೆ. ಇದು ಪ್ರವಾಸಿಗರಿಗೆ ಮತ್ತು ನಿತ್ಯ ಪ್ರಯಾಣಿಕರಿಗೆ ವರದಾನ ಆಗಲಿಕ್ಕಿದೆ. ಏಷ್ಯಾದಲ್ಲೇ ಅತಿ ಉದ್ದವಾದ 12 ಕಿಲೋಮೀಟರ್ ಎತ್ತರದ ವನ್ಯಜೀವಿ ಕಾರಿಡಾರ್ ನಿರ್ಮಿಸಲಾಗಿದ್ದು, ಆನೆಗಳು ಸೇರಿದಂತೆ ಕಾಡು ಪ್ರಾಣಿಗಳು ರಸ್ತೆಯ ಅಡೆತಡೆ ಇಲ್ಲದೆ ಸಂಚರಿಸುವುದಕ್ಕೆ ದಾರಿ ಮಾಡಿಕೊಡಲಾಗಿದೆ. ಸುಮಾರು 11,800 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರೋ ಈ 6 ಪಥಗಳ ಹೆದ್ದಾರಿಯು ಪ್ರಾದೇಶಿಕ ವ್ಯಾಪಾರ ಮತ್ತು ಪ್ರವಾಸೋದ್ಯಮಕ್ಕೆ ದೊಡ್ಡ ಮಟ್ಟದ ಉತ್ತೇಜನ ನೀಡಲಿಕ್ಕಿದೆ. ಟೋಲ್ ದರಗಳು ಸ್ವಲ್ಪ ಹೆಚ್ಚಿದ್ದರೂ ಇಂಧನ ಉಳಿತಾಯ ಮತ್ತು ಸಮಯದ ಲಾಭವು ಪ್ರಯಾಣಿಕರಿಗೆ ಆರ್ಥಿಕವಾಗಿ ಲಾಭದಾಯಕ ಆಗಲಿಕ್ಕಿದೆ. साथियों, इस शानदार एक्सप्रेसवे से उत्तराखंड के टूरिज्म को बहुत ही बड़ा फायदा देगा. देहरादून, हरिद्वार, ऋषिकेश, मसूरी और 4 धाम यात्रा के लिए ये सबसे प्रमुख मार्ग बनेगा. और हम सभी जानते हैं, जब टूरिज्म का विकास होता है तो हर कोई कुछ न कुछ कमाता है. ಒಟ್ಟಾರೆಯಾಗಿ ದೆಹಲಿ ಡೆಹ್ರಾಡೂನ್ ಕಾರಿಡಾರ್ ಭಾರತದ ರಸ್ತೆ ಸಾರಿಗೆ ವ್ಯವಸ್ಥೆ ವಿಶ್ವಮಟ್ಟದಲ್ಲಿ ತನ್ನದೇ ಆದ ಛಾಪು ಮೂಡಿಸೋದಕ್ಕೆ ಸಹಕಾರಿಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಏಷ್ಯಾದ ಅತಿ ದೊಡ್ಡ ಎಲಿವೇಟೆಡ್ ವೈಟ್ ಲೈಫ್ ಕಾರಿಡಾರ್ ಲೋಕಾರ್ಪಣೆಗೊಳ್ತಾ ಇದೆ. ಪ್ರಧಾನಿ ಮೋದಿ ಸಾರ್ವಜನಿಕ ಸೇವೆಗೆ ಸಮರ್ಪಿಸಿದ್ರು. ಈ ಕಾರಿಡಾರ್ ವಿಶೇಷತೆ ಏನು ಅನ್ನೋದ್ರ ಈ ಡೀಟೇಲ್ಸ್ ಇಲ್ಲಿದೆ ನೋಡಿ. ದೆಹಲಿ ಡೆಹ್ರಾಡೂನ್ ಕಾರಿಡಾರ್ ಲೋಕಾರ್ಪಣೆ. ಸಾರ್ವಜನಿಕರ ಸೇವೆಗೆ ಸಮರ್ಪಿಸಿದ ಪ್ರಧಾನಿ ಮೋದಿ. ಪ್ರಧಾನಿ ಮೋದಿ ದೇಶದ ಮೂಲಸೌಕರ್ಯ ಇತಿಹಾಸದಲ್ಲಿ ಮತ್ತೊಂದು ಸುವರ್ಣ ಅಧ್ಯಾಯ ಬರೆದಿದ್ದಾರೆ. ಬಹುನಿರೀಕ್ಷಿತ 213 ಕಿಲೋಮೀಟರ್ ಉದ್ದದ ದೆಹಲಿ ಡೆಹ್ರಾಡೂನ್ ಆರ್ಥಿಕ ಕಾರಿಡಾರ್ ಲೋಕಾರ್ಪಣೆ ಮಾಡಿದ್ದಾರೆ. ಈ ಮೊದಲು ದೆಹಲಿಯಿಂದ ಡೆಹ್ರಾಡೂನ್ ತಲುಪೋದಕ್ಕೆ ಕನಿಷ್ಠ 6 ಗಂಟೆಗಳ ಕಾಲ ಬೇಕಾಗ್ತಾ ಇತ್ತು. ಆದ್ರೆ ಈ ಹೆದ್ದಾರಿಯಿಂದಾಗಿ ಈಗ ಪ್ರಯಾಣದ ಸಮಯ ಕೇವಲ 2.5 ಗಂಟೆಗೆ ಇಳಿಕೆ ಆಗಲಿದೆ. ಇದು ಪ್ರವಾಸಿಗರಿಗೆ ಮತ್ತು ನಿತ್ಯ ಪ್ರಯಾಣಿಕರಿಗೆ ವರದಾನ ಆಗಲಿಕ್ಕಿದೆ. ಏಷ್ಯಾದಲ್ಲೇ ಅತಿ ಉದ್ದವಾದ 12 ಕಿಲೋಮೀಟರ್ ಎತ್ತರದ ವನ್ಯಜೀವಿ ಕಾರಿಡಾರ್ ನಿರ್ಮಿಸಲಾಗಿದ್ದು, ಆನೆಗಳು ಸೇರಿದಂತೆ ಕಾಡು ಪ್ರಾಣಿಗಳು ರಸ್ತೆಯ ಅಡೆತಡೆ ಇಲ್ಲದೆ ಸಂಚರಿಸುವುದಕ್ಕೆ ದಾರಿ ಮಾಡಿಕೊಡಲಾಗಿದೆ. ಸುಮಾರು 11,800 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರೋ ಈ 6 ಪಥಗಳ ಹೆದ್ದಾರಿಯು ಪ್ರಾದೇಶಿಕ ವ್ಯಾಪಾರ ಮತ್ತು ಪ್ರವಾಸೋದ್ಯಮಕ್ಕೆ ದೊಡ್ಡ ಮಟ್ಟದ ಉತ್ತೇಜನ ನೀಡಲಿಕ್ಕಿದೆ. ಟೋಲ್ ದರಗಳು ಸ್ವಲ್ಪ ಹೆಚ್ಚಿದ್ದರೂ ಇಂಧನ ಉಳಿತಾಯ ಮತ್ತು ಸಮಯದ ಲಾಭವು ಪ್ರಯಾಣಿಕರಿಗೆ ಆರ್ಥಿಕವಾಗಿ ಲಾಭದಾಯಕ ಆಗಲಿಕ್ಕಿದೆ. साथियों, इस शानदार एक्सप्रेसवे से उत्तराखंड के टूरिज्म को बहुत ही बड़ा फायदा देगा. देहरादून, हरिद्वार, ऋषिकेश, मसूरी और 4 धाम यात्रा के लिए ये सबसे प्रमुख मार्ग बनेगा. और हम सभी जानते हैं, जब टूरिज्म का विकास होता है तो हर कोई कुछ न कुछ कमाता है.
ಒಟ್ಟಾರೆಯಾಗಿ ದೆಹಲಿ ಡೆಹ್ರಾಡೂನ್ ಕಾರಿಡಾರ್ ಭಾರತದ ರಸ್ತೆ ಸಾರಿಗೆ ವ್ಯವಸ್ಥೆ ವಿಶ್ವಮಟ್ಟದಲ್ಲಿ ತನ್ನದೇ ಆದ ಛಾಪು ಮೂಡಿಸುವುದಕ್ಕೆ ಸಹಕಾರಿಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಏಷ್ಯಾದ ಅತಿ ದೊಡ್ಡ ಎಲಿವೇಟೆಡ್ ವೈಟ್ ಲೈಫ್ ಕಾರಿಡಾರ್ ಲೋಕಾರ್ಪಣೆಗೊಳ್ತಾ ಇದೆ. ಪ್ರಧಾನಿ ಮೋದಿ ಸಾರ್ವಜನಿಕ ಸೇವೆಗೆ ಸಮರ್ಪಿಸಿದ್ರು. ಈ ಕಾರಿಡಾರ್ ವಿಶೇಷತೆ ಏನು ಅನ್ನೋದ್ರ ಈ ಡೀಟೇಲ್ಸ್ ಇಲ್ಲಿದೆ ನೋಡಿ. ದೆಹಲಿ ಡೆಹ್ರಾಡೂನ್ ಕಾರಿಡಾರ್ ಲೋಕಾರ್ಪಣೆ. ಸಾರ್ವಜನಿಕರ ಸೇವೆಗೆ ಸಮರ್ಪಿಸಿದ ಪ್ರಧಾನಿ ಮೋದಿ. ಪ್ರಧಾನಿ ಮೋದಿ ದೇಶದ ಮೂಲಸೌಕರ್ಯ ಇತಿಹಾಸದಲ್ಲಿ ಮತ್ತೊಂದು ಸುವರ್ಣ ಅಧ್ಯಾಯ ಬರೆದಿದ್ದಾರೆ. ಬಹುನಿರೀಕ್ಷಿತ 213 ಕಿಲೋಮೀಟರ್ ಉದ್ದದ ದೆಹಲಿ ಡೆಹ್ರಾಡೂನ್ ಆರ್ಥಿಕ ಕಾರಿಡಾರ್ ಲೋಕಾರ್ಪಣೆ ಮಾಡಿದ್ದಾರೆ. ಈ ಮೊದಲು ದೆಹಲಿಯಿಂದ ಡೆಹ್ರಾಡೂನ್ ತಲುಪೋದಕ್ಕೆ ಕನಿಷ್ಠ 6 ಗಂಟೆಗಳ ಕಾಲ ಬೇಕಾಗ್ತಾ ಇತ್ತು. ಆದ್ರೆ ಈ ಹೆದ್ದಾರಿಯಿಂದಾಗಿ ಈಗ ಪ್ರಯಾಣದ ಸಮಯ ಕೇವಲ 2.5 ಗಂಟೆಗೆ ಇಳಿಕೆ ಆಗಲಿದೆ. ಇದು ಪ್ರವಾಸಿಗರಿಗೆ ಮತ್ತು ನಿತ್ಯ ಪ್ರಯಾಣಿಕರಿಗೆ ವರದಾನ ಆಗ್ಲಿಕ್ಕಿದೆ. ಏಷ್ಯಾದಲ್ಲೇ ಅತಿ ಉದ್ದವಾದ 12 ಕಿಲೋಮೀಟರ್ ಎತ್ತರದ ವನ್ಯಜೀವಿ ಕಾರಿಡಾರ್ ನಿರ್ಮಿಸಲಾಗಿದ್ದು, ಆನೆಗಳು ಸೇರಿದಂತೆ ಕಾಡು ಪ್ರಾಣಿಗಳು ರಸ್ತೆಯ ಅಡೆತಡೆ ಇಲ್ಲದೆ ಸಂಚರಿಸುವುದಕ್ಕೆ ದಾರಿ ಮಾಡಿಕೊಡಲಾಗಿದೆ. ಸುಮಾರು 11,800 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರೋ ಈ 6 ಪಥಗಳ ಹೆದ್ದಾರಿಯು ಪ್ರಾದೇಶಿಕ ವ್ಯಾಪಾರ ಮತ್ತು ಪ್ರವಾಸೋದ್ಯಮಕ್ಕೆ ದೊಡ್ಡ ಮಟ್ಟದ ಉತ್ತೇಜನ ನೀಡಲಿಕ್ಕಿದೆ. ಟೋಲ್ ದರಗಳು ಸ್ವಲ್ಪ ಹೆಚ್ಚಿದ್ದರೂ ಇಂಧನ ಉಳಿತಾಯ ಮತ್ತು ಸಮಯದ ಲಾಭವು ಪ್ರಯಾಣಿಕರಿಗೆ ಆರ್ಥಿಕವಾಗಿ ಲಾಭದಾಯಕ ಆಗಲಿಕ್ಕಿದೆ. साथियों, इस शानदार एक्सप्रेसवे से उत्तराखंड के टूरिज्म को बहुत ही बड़ा फायदा देगा. देहरादून, हरिद्वार, ऋषिकेश, मसूरी और 4 धाम यात्रा के लिए ये सबसे प्रमुख मार्ग बनेगा. और हम सभी जानते हैं, जब टूरिज्म का विकास होता है तो हर कोई कुछ न कुछ कमाता है. ಒಟ್ಟಾರೆಯಾಗಿ ದೆಹಲಿ ಡೆಹ್ರಾಡೂನ್ ಕಾರಿಡಾರ್ ಭಾರತದ ರಸ್ತೆ ಸಾರಿಗೆ ವ್ಯವಸ್ಥೆ ವಿಶ್ವಮಟ್ಟದಲ್ಲಿ ತನ್ನದೇ ಆದ ಛಾಪು ಮೂಡಿಸುವುದಕ್ಕೆ ಸಹಕಾರಿಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. देहरादून, हरिद्वार, ऋषिकेश, मसूरी और 4 धाम यात्रा के लिए ये सबसे प्रमुख मार्ग बनेगा. और हम सभी जानते हैं, जब टूरिज्म का विकास होता है तो हर कोई कुछ न कुछ कमाता है. ಒಟ್ಟಾರೆಯಾಗಿ ದೆಹಲಿ ಡೆಹ್ರಾಡೂನ್ ಕಾರಿಡಾರ್ ಭಾರತದ ರಸ್ತೆ ಸಾರಿಗೆ ವ್ಯವಸ್ಥೆ ವಿಶ್ವಮಟ್ಟದಲ್ಲಿ ತನ್ನದೇ ಆದ ಛಾಪು ಮೂಡಿಸುವುದಕ್ಕೆ ಸಹಕಾರಿಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.